ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿತ್ರ. ಇವತ್ತಿನ ರೆಸಿಪಿ ಬಂದು ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ. ತುಂಬ ಈಸಿಯಾಗಿ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ. ಬನ್ನಿ ಶುರು ಮಾಡೋದಾ. ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲೊಂದು 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದು 4 ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಖಾರ ತಕ್ಕಂಗೆ ಮೆಣಸಿನ್ಕಾಯಿ, ನುಗ್ಗೆ ಸೊಪ್ಪು ಮತ್ತು 4 ಮೊಟ್ಟೆ ತೊಗೊಂಡಿದ್ದೀನಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಕಾದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ನೋಡಿ, ಚೆನ್ನಾಗಿ ಫ್ರೈ ಆದಾಗ ಅದು ಖಾರ ಬಿಡುತ್ತೆ. ಆದ ನಂತರ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೊತಾ ಇರಬೇಕು ಅದನ್ನು. ನಂತರ ಟೊಮೊಟೊ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಟೊಮೊಟೊ ಹಾಕೋಬೇಕು. ಟೊಮೊಟೊ ಹಾಕಿ 1-2 ಸರಿ ಚೆನ್ನಾಗಿ ತಿರುವು ಹಾಕ್ಕೊಂಡ್ರೆ, ನೋಡಿ ಇಷ್ಟು ಬೆಂದರೆ ಟೊಮೊಟೊ ಸಾಕು. ಇದಕ್ಕೆ ನಾನು ನುಗ್ಗೆ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ಎಳೆ ನುಗ್ಗೆ ಸೊಪ್ಪು, ನಮ್ಮ ಮರದ್ದೇ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ಇದು ನುಗ್ಗೆ ಸೊಪ್ಪು ಒಂದು ಟೈಮು ನಾವು ಇದನ್ನು ತಿಂದರೆ 1 ವರ್ಷಗಳ ಕಾಲ ಇದರ ಪೌಷ್ಟಿಕಾಂಶ ಏನಿದೆ ಅದು 1 ವರ್ಷದವರೆಗೂ ನಮ್ಮ ಬಾಡಿಲಿರುತ್ತೆ. ಸ್ವಲ್ಪ ನುಗ್ಗೆ ಸೊಪ್ಪು ಬೆಂದ ನಂತರ ಉಪ್ಪು ಹಾಕೋತಾ ಇದ್ದೀನಿ. ಖಾರದ ಪುಡಿ, ನಾವು ಸಾಂಬಾರಿಗೆ ಏನು ಬಳಸ್ತೀವಿ ಆ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ನುಗ್ಗೆ ಸೊಪ್ಪು ಚೆನ್ನಾಗಿ ಬೇಯಬೇಕು. ಇದೇ ರೀತಿ ನುಗ್ಗೆ ಸೊಪ್ಪಿನ ಬರುತ್ತೆ, ಹೂಲು ಕೂಡ ಮೊಟ್ಟೆ ಪಲ್ಯ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಸ್ವಲ್ಪ ಬೇಯಬೇಕು, ಆದ್ದರಿಂದ ನೀರನ್ನ ಸೇರಿಸ್ಕೊಂಡು ಆ ನೀರು ಚೆನ್ನಾಗಿ ಕಡಿಮೆ ಆಗಬೇಕು. ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ಅದನ್ನು ಸೌಟಲ್ಲಿ ನೀಟಾಗಿ ತಿರುವು ಹಾಕೋಬೇಕು. ನೋಡಿ, ನೀರೆಲ್ಲ ಚೆನ್ನಾಗಿ ಡ್ರೈ ಆಗ್ತಿದೆ. ಇವಾಗ ನಾನು ಮೊಟ್ಟೆನ ಹಾಕೋತಾ ಇದ್ದೀನಿ. ಮೊಟ್ಟೆನ ನಾನು ಮೊದಲೇ ಒಡೆದಿಟ್ಕೊಬಿಟ್ಟಿದ್ದೀನಿ. ಅದ್ರದ್ದು ಚೂರು ನನಗೆ ನೀಟಾಗಿ ಮೊಟ್ಟೆ ಒಡೆಯೋಕ್ಕೆ ಬರಲ್ಲ. ಯಾರಿಗೆಲ್ಲ ಮೊಟ್ಟೆ ಒಡೆಯೋಕ್ಕೆ ನೀಟಾಗಿ ಬರಲ್ಲ ಅವರು ಮುಂಚೆನೇ ಒಂದು ಬೌಲ್ಗೆ ಮೊಟ್ಟೆನ ಈ ರೀತಿ ಒಡೆದಿಟ್ಕೊಬಿಟ್ರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಅದು ಮಕ್ಕಳಿಗೆಲ್ಲ ದೊಡ್ಡವ್ರಿಗೂ ಕೂಡ ಒಳ್ಳೆಯದಲ್ಲ.